ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಇವತ್ತಿನ ಒಂದು ತರಗತಿಯಲ್ಲಿ ಸ್ಥಳೀಯ ಸರ್ಕಾರಗಳಲ್ಲಿ ಕಂಡು ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಬಗ್ಗೆ ನೋಡೋಣ. ಈಗಾಗಲೇ ನಾವು ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಸಮಿತಿಗಳನ್ನ, ಅದರ ಜೊತೆಗೆ ಸಂವಿಧಾನದಲ್ಲಿ ಆದಂತಹ 73ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಏನ್ ಮಾಡಿದೀವಿ ಅಂದ್ರ ಹಿಂದಿನ ತರಗತಿಯಲ್ಲಿ ನೋಡಿದೀವಿ ಅಂತಕ್ಕಂಥದ್ದು. ಈ ಸ್ಥಳೀಯ ಸರ್ಕಾರಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖವಾದಂತ ಒಂದು ಪಂಚಾಯತಿ ಯಾವುದಂದ್ರ ಅದು ಜಿಲ್ಲಾ ಪಂಚಾಯತ್ ಅಂತಕ್ಕಂಥದ್ದು. ಆ ಜಿಲ್ಲಾ ಪಂಚಾಯತ್ ಅನ್ನ ನೋಡುವುದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನ ಆನ್ ಮಾಡಿ. ನಾವು ಯಾವುದೇ ಮುಂದೆ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ. ಓಕೆ, ಜಿಲ್ಲಾ ಪಂಚಾಯತ್ ಅಂತಕ್ಕಂಥದ್ದು ನಾವು ಈ ಪಂಚಾಯತ್ಗಳ ಬಗ್ಗೆ ನೋಡಿದ್ವಿ. ಇತಿಹಾಸ ಕಾಲದಿಂದ ಪಂಚಾಯತ್ಗಳ ಬಗ್ಗೆ ನೋಡಿದಾಗ ಹಲವಾರು ರೀತಿಯಾದಂತಹ ಸಮಿತಿಗಳ ನೇಮಕ ಆಗಿದ್ದು, ಅದರಲ್ಲಿ ಒಂದು ಪ್ರಮುಖವಾದಂತಹ ಸಮಿತಿ ಅಂತಕ್ಕಂಥದ್ದು ಕಂಡು ಬಂತು. ಬಲವಂತರಾಯ್ ಮೆಹ್ತಾ ಸಮಿತಿ ಅಂತಕ್ಕಂಥದ್ದು 1957ರಲ್ಲಿ ಅದು ನೇಮಕವಾಗ್ತದ. ಆ ಬಲವಂತರಾಯ್ ಮೆಹ್ತಾ ಸಮಿತಿ ಏನ್ ಶಿಫಾರಸನ್ನ ಮಾಡಿತಂದ್ರ, ನೀವೇನ್ ಮಾಡಿ 3 ಹಂತದ ಪಂಚಾಯತ್ಗಳನ್ನ ಜಾರಿಗೊಳಿಸಿ ಅಂತ ಏನ್ ಮಾಡ್ತದಂದ್ರ ಅದು ಶಿಫಾರಸ್ ಮಾಡ್ತದ. ಆ 3 ಹಂತದ ಪಂಚಾಯತ್ಗಳಲ್ಲಿ 3ನೇ ಹಂತದ ಪಂಚಾಯತ್ ಯಾವುದಂದ್ರ ಅದು ಜಿಲ್ಲಾ ಪಂಚಾಯತ್ ಅಂತಕ್ಕಂಥದ್ದು. ಅಂದ್ರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್, ತಾಲೂಕಾ ಮಟ್ಟದಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಅಂತ ಈ 3 ಹಂತದ ಪಂಚಾಯತ್ಗಳ ಬಗ್ಗೆ ಏನ್ ಮಾಡ್ತದ ಅದು ಶಿಫಾರಸನ್ನ ಮಾಡ್ತದ. ಹಾಗಾದ್ರೆ ನಾವು ಜಿಲ್ಲಾ ಪಂಚಾಯತ್ ಅಂತಕ್ಕಂಥದ್ದು 243 ಸಿ ವಿಧಿ ಏನ್ ತಿಳಿಸ್ತದಂದ್ರ 243 ಸಿ ವಿಧಿ ಏನ್ ತಿಳಿಸ್ತದಂದ್ರ ಪ್ರತಿಯೊಂದು ಜಿಲ್ಲೆಗೆ ಒಂದು ಜಿಲ್ಲಾ ಪಂಚಾಯತ್ ಇರಬೇಕಂತ ಏನ್ ಮಾಡ್ತದಂದ್ರ ಇದು ತಿಳಿಸ್ಕೊಡ್ತದ ಅಂತಕ್ಕಂಥದ್ದು. ಹಾಗಾದ್ರೆ ಜಿಲ್ಲಾ ಪಂಚಾಯತ್ ಯಾವ ರೀತಿಯಾಗಿ ಅದು ರಚನೆಗೊಳ್ತದ ಅಂದಾಗ ನಾವು ಜಿಲ್ಲಾ ಪಂಚಾಯತ್ ಯಾವ ರೀತಿಯಾಗಿ ರಚನೆಗೊಳ್ತದಂದ್ರ ಜಿಲ್ಲಾ ಪಂಚಾಯತ್ನ ಸದಸ್ಯರು ಯಾವುದರ ಆಧಾರದ ಮೇಲೆ ನಿರ್ಧರಿಸಲಾಗ್ತದಂದ್ರ ಜಿಲ್ಲಾ ಪಂಚಾಯತಿಯ ಸದಸ್ಯರನ್ನ ಯಾವುದರ ಆಧಾರದ ಮೇಲೆ ನಿರ್ಧರಿಸಲಾಗ್ತದಂದ್ರ ಜನಸಂಖ್ಯೆ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಜನಸಂಖ್ಯೆ ಆಧಾರದ ಮೇಲೆ ಏನ್ ಮಾಡಲಾಗ್ತದ ನಿರ್ಧರಿಸಲಾಗ್ತದ. ಹಾಗಾದ್ರೆ ಎಷ್ಟು ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿ ಇರ್ತಾನಂದ್ರ 40,000 ಜನಸಂಖ್ಯೆಗೆ ಎಷ್ಟು ಸಾವಿರ ಜನಸಂಖ್ಯೆ 40,000 ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿ ಏನಾಗ್ತಾನಂದ್ರ ಪ್ರತಿನಿಧಿಸ್ತಾನ ಅಂತಕ್ಕಂಥದ್ದು. ಒಬ್ಬ ಪ್ರತಿನಿಧಿ ಅಂತಕ್ಕಂಥದ್ದು 40,000 ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿಯಂತೆ ಜಿಲ್ಲಾ ಪಂಚಾಯತ್ ಏನಾಗ್ತದಂದ್ರ ರಚನೆಗೊಳ್ತದ ಅಂತಕ್ಕಂಥದ್ದು. ಹಾಗಾದ್ರೆ ಈ ಜಿಲ್ಲಾ ಪಂಚಾಯತ್ 40,000 ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿ ಅಂತ ಏನ್ ಮಾಡಲಾಗ್ತದ ಅಲ್ಲಿ ನಿರ್ಧರಿಸಲಾಗ್ತದ ಅಂತಕ್ಕಂಥದ್ದು. ಹಾಗಾದ್ರ ಇಂಥ ಪ್ರತಿನಿಧಿಗಳು ಯಾವ ವಿಧಾನದ ಮೂಲಕ ಚುನಾವಣೆಗೊಳ್ತಾರಂದ್ರ ಇಂಥ ಪ್ರತಿನಿಧಿಗಳು ಯಾವ ವಿಧಾನದ ಮೂಲಕ ಚುನಾವಣೆಗೊಳ್ತಾರಂದ್ರ ಜಿಲ್ಲಾ ಪಂಚಾಯತ್ನ ಸದಸ್ಯರನ್ನ ನಾವು ಪ್ರತ್ಯಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಯಾವ ಚುನಾವಣೆ ರೀ? ಪ್ರತ್ಯಕ್ಷ ಚುನಾವಣೆ ಮೂಲಕ ಏನ್ ಮಾಡಲಾಗ್ತದಂದ್ರ ಆಯ್ಕೆ ಮಾಡಲಾಗ್ತದ. ಹಾಗಾದ್ರ ಪ್ರತ್ಯಕ್ಷ ಚುನಾವಣೆಯಲ್ಲಿ ಯಾರ ಭಾಗವಹಿಸ್ತಾರಂದ್ರ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮೂಲಕ. ಈ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಜನರು ಏನ್ ಮಾಡ್ತಾರಂದ್ರ ಇಲ್ಲಿ ಭಾಗವಹಿಸ್ತಾರ ಅಂತಕ್ಕಂಥದ್ದು. ಹಾಗಾದ್ರ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರ ಯಾರ 18 ವರ್ಷ ಮೇಲ್ಪಟ್ಟಾರಲ್ಲ, 18 ವರ್ಷವನ್ನ ಪೂರೈಸಿದಂತ ಪ್ರತಿಯೊಬ್ಬ ಸ್ತ್ರೀ ಪುರುಷರಿಗೂ ಕೂಡ ನಾವ್ ಏನ್ ಮಾಡಿದೀವಿ ಅಂದ್ರ ಮತದಾನ ಮಾಡ್ತಕ್ಕಂಥ ಒಂದು ಹಕ್ಕನ್ನ ನೀಡಿದೀವಿ. ಅಂತ ಮತದಾನ ಮಾಡ್ತಕ್ಕಂಥ ಒಂದು ಹಕ್ಕನ್ನ ಏನ್ ಪಡೆದುಕೊಂಡಿದ್ದಾರಲ್ಲ ಅದನ್ನ ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತೇಳಿ ಕರಿತೀವಿ. ಹೀಗೆ ಜಿಲ್ಲಾ ಪಂಚಾಯಿತಿಯ ಪ್ರತಿನಿಧಿಗಳು ಅಥವಾ ಸದಸ್ಯರು ಪ್ರತ್ಯಕ್ಷ ಚುನಾವಣೆಯ ಮೂಲಕ ಜನರಿಂದ ಏನ್ ಮಾಡ್ತಾರಂದ್ರ ಆಯ್ಕೆ ಆಗ್ತಾರಂತಕ್ಕಂಥದ್ದು. ಹಾಗಾದ್ರ ಜಿಲ್ಲಾ ಪಂಚಾಯಿತಿಯಲ್ಲಿಯೂ ಕೂಡ ಕೆಲವೊಂದಿಷ್ಟು ಮೀಸಲಾತಿಗಳು ಕಂಡು ಬರ್ತಾವಂತಕ್ಕಂಥದ್ದು. ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲವೊಂದಿಷ್ಟು ಮೀಸಲಾತಿಗಳು. ಹಾಗಾದ್ರ
ಯಾರ್ಯಾರಿಗೆ ಮೀಸಲಾತಿಯನ್ನ ಜಿಲ್ಲಾ ಪಂಚಾಯಿತಿಯಲ್ಲಿ ಎಷ್ಟು ಶೇಕಡ ಎಷ್ಟು ಪರ್ಸೆಂಟ್ ಇದೆ ಅಂತೇಳಿ ನೋಡಿದಾಗ ನೋಡಿ, ನಾವು ಜಿಲ್ಲಾ ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಎಷ್ಟು ಪರ್ಸೆಂಟ್ ಇದೆ ಅಂದ್ರ ಅದರ ಜೊತೆಗೆ ಪರಿಶಿಷ್ಟ ಪಂಗಡಗಳು, ಅದರ ಜೊತೆಗೆ ಹಿಂದುಳಿದಂತ ವರ್ಗಗಳು OBC ಅಂತೇಳಿ ಕರಿತೀವಿ, ಅದರ ಜೊತೆಗೆ ಮಹಿಳೆಯರು ಅಂತೇಳಿ ನಾವು ಕಂಡು ಬರ್ತಾರೆ. ಇವ್ರಿಗೆಲ್ಲರಿಗೂ ಕೂಡ ನಾವು ಏನ್ ಮಾಡಿದೀವಿ ಅಂದ್ರ ಜಿಲ್ಲಾ ಪಂಚಾಯಿತಿಯಲ್ಲಿ ಒಂದು ಮೀಸಲಾತಿಯನ್ನ ಏನ್ ಮಾಡಲಾಗೈತಿ, ಕಲ್ಪಿಸಿ ಕೊಡಲಾಗಿದೆ ಅಂತಕ್ಕಂಥದ್ದು. SC ಗಳಿಗೆ ಅಂದ್ರೆ ಪರಿಶಿಷ್ಟ ಜಾತಿಗಳಿಗೆ, ST ಪರಿಶಿಷ್ಟ ಪಂಗಡಗಳಿಗೆ, OBC ಹಿಂದುಳಿದಂತ ವರ್ಗಗಳು ಹಾಗೂ ಮಹಿಳೆಯರು ಅಂತಕ್ಕಂಥದ್ದು. ಹಾಗಾದ್ರೆ ಎಷ್ಟೆಷ್ಟು ಪರ್ಸೆಂಟ್ ಅನ್ನ ಜಿಲ್ಲಾ ಪಂಚಾಯತಿಯಲ್ಲಿ ಮೀಸಲಾತಿ ಇದೆ ಅಂದ್ರ ಪರಿಶಿಷ್ಟ ಜಾತಿಯವರಿಗೆ ಶೇಕಡ 15ರಷ್ಟು ಏನಿದೆ ಅಂದ್ರ ಜಿಲ್ಲಾ ಪಂಚಾಯಿತಿಯಲ್ಲಿ ಮೀಸಲಾತಿ ಕಂಡು ಬರ್ತದ ಅಂತಕ್ಕಂಥದ್ದು. ಪರಿಶಿಷ್ಟ ಪಂಗಡಗಳಿಗೆ ಶೇಕಡ 3ರಷ್ಟು ಏನಾಗ್ತದಂದ್ರ ಜಿಲ್ಲಾ ಪಂಚಾಯಿತಿಯಲ್ಲಿ ಮೀಸಲಾತಿ ಕಂಡು ಬರ್ತದ. ಅದರ ಜೊತೆಗೆ ಹಿಂದುಳಿದಂತ ವರ್ಗದವರಿಗೆ 1/3ರಷ್ಟು ಮೀಸಲಾತಿ ಕಂಡು ಬರ್ತದ. 1/3ರಷ್ಟು ಏನಾಗ್ತದ ಮೀಸಲಾತಿ ಕಂಡು ಬರ್ತದ ಅಂತಕ್ಕಂಥದ್ದು. ಮಹಿಳೆಯರಿಗೂ ಕೂಡ 1/3ರಷ್ಟು ಏನಾಗ್ತದಂತ ಮೀಸಲಾತಿ ಕಂಡು ಬರ್ತದ ಅಂತಕ್ಕಂಥದ್ದು. ಹೀಗೆ ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲವೊಂದಿಷ್ಟು ವರ್ಗಗಳಿಗೆ ಏನ್ ಮಾಡಲಾಗಿದೆ ಅಂದ್ರ ಮೀಸಲಾತಿಯನ್ನ ನೀಡಲಾಗಿದೆ ಅಂತಕ್ಕಂಥದ್ದು. ಆ ಮೀಸಲಾತಿಯ ಮೂಲಕ ಏನ್ ಮಾಡಲಾಗ್ತದಂದ್ರ ಅವರು ತಮ್ಮ ತಮ್ಮ ಕ್ಷೇತ್ರದಿಂದ ಅಥವಾ ತಮ್ಮ ಪ್ರತಿನಿಧಿಯನ್ನ ಏನ್ ಮಾಡ್ತಾರಂದ್ರ ಆಯ್ಕೆ ಮಾಡಲಾಗ್ತದ ಅಂತಕ್ಕಂಥ ಬಗ್ಗೆ ಆಗ್ತದೆ. ಹಾಗಾದ್ರೆ ಜಿಲ್ಲಾ ಪಂಚಾಯಿತಿಯ ಸದಸ್ಯರ ಒಂದು ಅಧಿಕಾರಾವಧಿ ಎಷ್ಟು ಕಂಡು ಬರ್ತದ ಅಂತೇಳಿ ನಾವು ನೋಡಿದಾಗ, ಜಿಲ್ಲಾ ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿ ಎಷ್ಟು ಕಂಡು ಬರ್ತದ ಅಂತೇಳಿ ನಾವು ನೋಡಿದಾಗ, ಜಿಲ್ಲಾ ಪಂಚಾಯಿತಿಯ ಸದಸ್ಯರ ಅಧಿಕಾರ ಅವಧಿಯು 5 ವರ್ಷ ಆಗಿರುತ್ತದೆ. ಎಷ್ಟಾಗಿರ್ತದ್ರಿ? 5 ವರ್ಷ ಆಗಿರ್ತದ ಅಂತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರಿಗೆ ರಾಜೀನಾಮೆಯನ್ನ ನೀಡುವುದರ ಮೂಲಕ, ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ನೀಡುವುದರ ಮೂಲಕ ಅಧಿಕಾರ ಅವಧಿಗೆ ಮುನ್ನವೇ ಏನ್ ಮಾಡಬಹುದಂದ್ರ ಅವರು ಅಧಿಕಾರದಿಂದ ಕೆಳಗಿಳಿಬಹುದು ಅಂತಕ್ಕಂಥದ್ದು. ಇಲ್ಲೊಂದಿಷ್ಟು ಗಮನಿಸಬೇಕಾದದ್ದು ಏನಂದ್ರ, ಜಿಲ್ಲಾ ಪಂಚಾಯಿತಿಯ ಸದಸ್ಯರು ತಮ್ಮ ರಾಜೀನಾಮೆ ಪತ್ರವನ್ನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ನೀಡ್ತಾರೆ. ಹಾಗಾದ್ರೆ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ತಮ್ಮ ರಾಜೀನಾಮೆ ಪತ್ರವನ್ನ ಯಾರಿಗೆ ನೀಡ್ತಾರಂತ, ಈ ಅಧ್ಯಕ್ಷರು ತಮ್ಮ ರಾಜೀನಾಮೆ ಪತ್ರವನ್ನ ಯಾರಿಗೆ ನೀಡ್ತಾರಂದ್ರ ಮುಖ್ಯ ಕಾರ್ಯನಿರ್ವಾಹಕನಿಗೆ ನೀಡಲಾಗ್ತದ. ಮುಖ್ಯ ಕಾರ್ಯನಿರ್ವಾಹಕನಿಗೆ ಏನ್ ಮಾಡಲಾಗ್ತದಂದ್ರ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ತಮ್ಮ ರಾಜೀನಾಮೆಯನ್ನ ನೀಡ್ತಾರಂತಂದು ಇಲ್ಲೊಂದಿಷ್ಟು ಗಮನಿಸಬೇಕಾದದ್ದು ನಾವು. ಯಾಕೆಂದ್ರೆ ಸದಸ್ಯರು ಅಧ್ಯಕ್ಷರಿಗೆ ರಾಜೀನಾಮೆ ನೀಡಿದ್ರ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಾಹಕನಿಗೆ ಏನ್ ಮಾಡ್ತಾರಂತ ತಮ್ಮ ರಾಜೀನಾಮೆಯನ್ನ ನೀಡ್ತಾರಂತಕ್ಕಂಥ ಬಗ್ಗೆ ನಾವ್ ಏನ್ ಮಾಡ್ತೀವಿ ಕಾಣ್ತೀವಿ ಅಂತಕ್ಕಂಥದ್ದು. ಒಟ್ಟು 5 ವರ್ಷ ಜಿಲ್ಲಾ ಪಂಚಾಯಿತಿಯ ಸದಸ್ಯರ ಏನಾಗಿದೆ ಅಧಿಕಾರ ಅವಧಿಯಾಗಿದೆ ಅಂತಕ್ಕಂಥ. ಹಾಗಾದ್ರ ಜಿಲ್ಲಾ ಪಂಚಾಯಿತಿಯಲ್ಲಿ ಯಾರ ಪದಾಧಿಕಾರಿಗಳು ಕಂಡು ಬರ್ತಾರಂತಕ್ಕಂಥದ್ದು, ಜಿಲ್ಲಾ ಪಂಚಾಯಿತಿಯಲ್ಲಿ ಯಾರ ಪದಾಧಿಕಾರಿಗಳು ಯಾರು ಕಂಡು ಬರ್ತಾರಂತಕ್ಕಂಥದ್ದು ನೋಡ್ರಿ. ಜಿಲ್ಲಾ ಪಂಚಾಯಿತಿಯ ಸದಸ್ಯರಲ್ಲಿಯೇ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗ್ತದ. ಸದಸ್ಯರಲ್ಲಿ ಒಬ್ಬರನ್ನ ಅಧ್ಯಕ್ಷರನ್ನಾಗಿ, ಇನ್ನೊಬ್ಬರನ್ನ ಉಪಾಧ್ಯಕ್ಷರನ್ನಾಗಿ ಏನ್ ಮಾಡಲಾಗ್ತದಂದ್ರ ನೇಮಕ ಮಾಡಲಾಗ್ತದ. ಸದಸ್ಯರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂತ ಕೆಲವೊಂದಿಷ್ಟು ಸಮಸ್ಯೆಗಳನ್ನ, ಅದರ ಜೊತೆಗೆ ಸಭೆಗಳನ್ನ ನಡೆಸ್ತಕ್ಕಂತ, ತೀರ್ಮಾನಗಳನ್ನ ಕೈಗೊಳ್ತಕ್ಕಂಥ ಒಂದು ಅಧಿಕಾರವನ್ನ ಪಡೆದುಕೊಂಡಿರ್ತಾರ. ಅಧ್ಯಕ್ಷರು ಗೈರು ಹಾಜರಿದ್ದಂತ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಈ ಅಧ್ಯಕ್ಷರ ಒಂದು ಅಧಿಕಾರವನ್ನ ಏನ್ ಮಾಡ್ತಂದ ನಿರ್ವಹಿಸ್ತಾರಂತ. ಹಾಗಾದ್ರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಷ್ಟು ಅಧಿಕಾರಕ್ಕೆ ಅವ್ರು ಆಯ್ಕೆ ಆಗಿರ್ತಾರಂದ್ರ 30 ತಿಂಗಳ ಅಧಿಕಾರಕ್ಕೆ ಅವ್ರು ಏನಾಗಿರ್ತಾರಂದ್ರ ಆಯ್ಕೆ ಆಗಿರ್ತಾರ. ಎಷ್ಟು ತಿಂಗಳ್ರಿ? 30 ತಿಂಗಳ ಅಧಿಕಾರಾವಧಿ ಇರ್ತದ. ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧಿಕಾರಾವಧಿ ಎಷ್ಟಂದ್ರೆ ನೆನಪಿಟ್ಕೋಬೇಕು, ಕ್ವಶನ್ ಕೇಳ್ತಾರೆ ಇದನ್ನ. ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅಧಿಕಾರಾವಧಿ 30 ತಿಂಗಳು. 30 ತಿಂಗಳಂದ್ರ 2.5 ವರ್ಷ. 2.5 ವರ್ಷಕ್ಕೆ ಹೋಗಿ ಮತ್ತೆ ಏನಾಗ್ತಾರಂದ್ರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚೇಂಜ್ ಆಗ್ತಾರ ಅಂತಕ್ಕಂಥದ್ದು. ಹೀಗಾಗಿ ಇದೊಂದು ಸ್ವಲ್ಪ ನೆನಪಿಟ್ಕೊಡ್ರಿ, 30 ತಿಂಗಳು ಅಧಿಕಾರಾವಧಿಯಾಗಿದೆ ಅಂತ. ಹಾಗಾದ್ರ
ಜಿಲ್ಲಾ ಪಂಚಾಯಿತಿಯು ಎಷ್ಟು ತಿಂಗಳಿಗೊಮ್ಮೆ ಸಭೆಯನ್ನ ಸೇರ್ತದ ಅಂತಕ್ಕಂಥದ್ದು. ಜಿಲ್ಲಾ ಪಂಚಾಯಿತಿ ಎಷ್ಟು ತಿಂಗಳಿಗೊಮ್ಮೆ ಸಭೆಯನ್ನ ಸೇರ್ತದಂದ್ರ ಪ್ರತಿ 2 ತಿಂಗಳಿಗೊಮ್ಮೆ ಜಿಲ್ಲಾ ಪಂಚಾಯತ್ ಪ್ರತಿ 2 ತಿಂಗಳಿಗೊಮ್ಮೆ ಏನ್ ಮಾಡ್ತದಂದ್ರ ಅದು ಸಭೆಯನ್ನ ಸೇರ್ತದ ಅಂತಕ್ಕಂಥದ್ದು. ಹಾಗಾದ್ರೆ 2 ತಿಂಗಳಿಗೊಮ್ಮೆ ಸಭೆ ಸೇರ್ತದ. ನಾವು ಸಭೆಯನ್ನ ನಡೆಸಬೇಕಾದ್ರ ಕೆಲವೊಂದಿಷ್ಟು ಕೋರಂ ಇರಬೇಕಾಗ್ತದೆ. ಕೋರಂ ಕೋರಂ ಎಂದರೆ ಸಭೆಯಲ್ಲಿ ಹಾಜರಿರಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆಯನ್ನ ಕೋರಂ ಅಂತೇಳಿ ಕರಿತೀವಿ. ಹಾಗಾದ್ರ ಜಿಲ್ಲಾ ಪಂಚಾಯಿತಿಯ ಒಂದು ಸಭೆ ನಡಿಬೇಕಾದ್ರ ಎಷ್ಟು ಜನ ಕನಿಷ್ಠ ಹಾಜರಿರ್ಬೇಕಂದ್ರ 1/3 ರಷ್ಟು ಸದಸ್ಯರು ಹಾಜರಿರ್ಬೇಕು. 1/3 ರಷ್ಟು ಸದಸ್ಯರು ಏನಾಗಬೇಕಂದ್ರ ಹಾಜರಿರ್ಬೇಕಂತಕ್ಕಂಥರ ಬಗ್ಗೆ ನಾವ್ ಏನ್ ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು. ಹೀಗೆ ಪ್ರತಿ 2 ತಿಂಗಳಿಗೊಮ್ಮೆ ಜಿಲ್ಲಾ ಪಂಚಾಯಿತಿ ತನ್ನ ಸಭೆಯನ್ನ ಸೇರುವುದರ ಮೂಲಕ ಜಿಲ್ಲೆಯಲ್ಲಿ ನಡೀತಕ್ಕಂಥ ಕೆಲವೊಂದಿಷ್ಟು ಕಾರ್ಯಗಳನ್ನ, ಅದರ ಜೊತೆಗೆ ಮುಂದೆ ಕೈಗೊಳ್ಳಬೇಕಾದಂತ ಯೋಜನೆಗಳನ್ನ, ಅದರ ಜೊತೆಗೆ ಸಮಸ್ಯೆಗಳ ಬಗ್ಗೆ ಏನ್ ಮಾಡ್ತದ ಆ ಸಭೆಯಲ್ಲಿ ತೀರ್ಮಾನಿಸ್ತದ ಅಂತಕ್ಕಂಥದ್ದು. ಅದರ ಜೊತೆಗೆ ಅಂತ ಸಮಸ್ಯೆಗಳನ್ನ ಕೆಲವೊಂದಿಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನ ಮಾಡುವ ಸಲುವಾಗಿ ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲವೊಂದಿಷ್ಟು ಸಮಿತಿಗಳು ಕಂಡು ಬರ್ತಾವ. ಅಂತ ಕೆಲಸವನ್ನ ಮಾಡುವ ಸಲುವಾಗಿನ ಕೆಲವೊಂದಿಷ್ಟು ಸಮಿತಿಗಳು ಅಂತಕ್ಕಂಥದ್ದು ಜಿಲ್ಲಾ ಪಂಚಾಯಿತಿಯಲ್ಲಿ ಕಂಡು ಬರ್ತಾವು. ಹಾಗಾದ್ರ ಯಾವ್ಯಾವ ಸಮಿತಿಗಳು ಕಂಡು ಬರ್ತಾವಂದ್ರ ನೋಡ್ರಿ, ಮೊದಲನೇದಾಗಿ ಸಾಮಾನ್ಯ ಸ್ಥಾಯಿ ಸಮಿತಿ ಅಂತೇಳಿ ಬರ್ತದ. ಮೊದಲನೇದಾಗಿ ಸಾಮಾನ್ಯ ಸ್ಥಾಯಿ ಸಮಿತಿ. ಹಾಗಾದ್ರೆ ಸಾಮಾನ್ಯ ಸ್ಥಾಯಿ ಸಮಿತಿ ಅಂತಕ್ಕಂಥದ್ದು ಎಷ್ಟು ಜನ ಸದಸ್ಯರನ್ನ ಒಳಗೊಂಡಿರ್ತದಂದ್ರ ಇಲ್ಲಿ ಒಬ್ಬರು ಅಧ್ಯಕ್ಷರು ಕಂಡು ಬರ್ತಾರ. ಒಬ್ಬ ಅಧ್ಯಕ್ಷ 4 ಜನ ಇತರ ಸದಸ್ಯರು ಏನಾಗ್ತಾರಂದ್ರ ಕಂಡು ಬರ್ತಾರ ಅಂತಕ್ಕಂಥದ್ದು ನೆನಪಿಟ್ಕೋಬೇಕ್ರಿ. ಜಿಲ್ಲಾ ಪಂಚಾಯಿತಿಯ ಸಾಮಾನ್ಯ ಸ್ಥಾಯಿ ಸಮಿತಿಯ ಸದಸ್ಯರ ಸಂಖ್ಯೆ ಎಷ್ಟಂದಾಗ ಟೋಟಲ್ 5. ಒಬ್ರು ಅಧ್ಯಕ್ಷ, ಇತರ 4 ಜನ ಸದಸ್ಯರು ಅಂತಕ್ಕಂಥ. ಹಾಗಾದ್ರ ಅಧ್ಯಕ್ಷರು ಯಾರಾಗಿರ್ತಾರ ಅಂತಕ್ಕಂಥದ್ದು ಸ್ಥಾಯಿ ಸಮಿತಿ ಅಂದ್ರ ಸಾಮಾನ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರಿರ್ತಾರಂದ್ರ ಜಿಲ್ಲಾ ಪಂಚಾಯಿತಿಯ ಈ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಏನಿರ್ತಾರಂದ್ರ ಈ ಸಮಿತಿಯ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡುತ್ತಾರೆ. ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಸಾಮಾನ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಏನ್ ಮಾಡ್ತಾರಂದ್ರ ಕೆಲಸವನ್ನ ನಿರ್ವಹಿಸ್ತಾರ. ಹಾಗಾದ್ರ ಸಾಮಾನ್ಯ ಸ್ಥಾಯಿ ಸಮಿತಿಯು ಎಂತ ವಿಷಯಗಳಿಗೆ ಸಂಬಂಧಪಟ್ಟಂತ ಒಂದು ಕೆಲಸವನ್ನ ನಿರ್ವಹಿಸ್ತದ ಅಥವಾ ಪರಿಶೀಲನೆಯನ್ನ ಮಾಡ್ತದಂದ್ರ ಸಂಪರ್ಕಕ್ಕೆ ಸಂಬಂಧಪಟ್ಟಂತ ವಿಷಯ ಆಗಿತ್ತಂದ್ರ ಸಂಪರ್ಕ ಆಗಿರಬಹುದು, ಕಟ್ಟಡ ನಿರ್ಮಾಣ ಆಗಿರಬಹುದು, ಅದರ ಜೊತೆಗೆ ಈ ಕೆಲವೊಂದಿಷ್ಟ ನೈಸರ್ಗಿಕ ವಿಕೋಪಗಳಿಗೆ ಸಂಬಂಧಪಟ್ಟಂತದಾಗಿರ್ಬೋದು, ಗ್ರಾಮಗಳಿಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಮಾಹಿತಿಗಳಾಗಿರ್ಬೋದು, ಅಂದ್ರೆ ಗ್ರಾಮೀಣ ಒಂದು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತ ಕೆಲವೊಂದಿಷ್ಟು ಮಾಹಿತಿಗಳಾಗಿರ್ಬೋದು, ಇವೆಲ್ಲದರ ಬಗ್ಗೆ ಕೆಲಸವನ್ನ ನಿರ್ವಹಿಸ್ತಕ್ಕಂತ ಒಂದು ಸಮಿತಿ ಯಾವ್ದಂದ್ರ ಅದು ಸಾಮಾನ್ಯ ಸ್ಥಾಯಿ ಸಮಿತಿ ಅಂತ. ಸಂಪರ್ಕ, ಕಟ್ಟಡ, ನೈಸರ್ಗಿಕ ವಿಕೋಪಗಳು, ಗ್ರಾಮೀಣ ಕಾರ್ಯಗಳ ಬಗ್ಗೆ ಏನ್ ಮಾಡ್ತದ ಇದು ಕೆಲಸವನ್ನ ನಿರ್ವಹಿಸ್ತದ. ಹಾಗಾದ್ರೆ ಇದರ ಜೊತೆಗೇನೆ ಇನ್ನೊಂದು ಯಾವ ಸಮಿತಿ ಕಂಡು ಬರ್ತದಂದ್ರ ಹಣಕಾಸು ಸ್ಥಾಯಿ ಸಮಿತಿ ಅಂತಕ್ಕಂಥದ್ದು ಕಂಡು ಬರ್ತದ. ಹಣಕಾಸು ಲೆಕ್ಕ ಮತ್ತು ಯೋಜನೆಯ ಸಮಿತಿ ಅಂತಕ್ಕಂಥ ಹಣಕಾಸು ಲೆಕ್ಕ ಮತ್ತು ಯೋಜನೆಯ ಸಮಿತಿ ಅಂತಕ್ಕಂಥದ್ದು ಏನಾಗ್ತದಂದ್ರ ಕಂಡು ಬರ್ತದ. ಹಾಗಾದ್ರೆ ಈ ಹಣಕಾಸು ಲೆಕ್ಕ ಮತ್ತು ಯೋಜನೆಯ ಸಮಿತಿ ಅಂದಾಗ ಇದು ಎಷ್ಟು ಜನ ಸದಸ್ಯರನ್ನ ಒಳಗೊಂಡಿದೆ ಅಂದ್ರ ಇದು ಒಬ್ಬ ಅಧ್ಯಕ್ಷ ಕಂಡು ಬರ್ತಾನೆ. ಇಲ್ಲೂ ಸಹ 4 ಜನ ಇತರ ಸದಸ್ಯರು ಏನಾಗ್ತಾರಂದ್ರ ಇಲ್ಲಿ ಕಂಡು ಬರ್ತಾರ ಅಂತಕ್ಕಂಥರ ಬಗ್ಗೆ ನಾವು ಏನ್ ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು. ಹಾಗಾದ್ರ ಈ ಹಣಕಾಸು ಲೆಕ್ಕ ಮತ್ತು ಯೋಜನೆಯ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರಂದ್ರ ಇಲ್ಲಿಯೂ ಕೂಡ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಇಲ್ಲಿಯೂ ಕೂಡ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಏನಾಗಿರ್ತಾರಂದ್ರ ಈ ಸಮಿತಿಯ ಅಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸ್ತಾರಂತಕ್ಕಂಥದ್ದು. ಹಾಗಾದ್ರ ಈ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಏನ್ ಮಾಡ್ತದಂದ್ರ ಪರಿಶೀಲನೆಯನ್ನ ಮಾಡ್ತಂದ್ರ ಹಣಕಾಸು ವಿಷಯಗಳಿಗೆ ಸಂಬಂಧಪಟ್ಟಂತದಾಗಿರ್ಬೋದು, ಮುಂಗಡ ಪತ್ರಗಳಿಗೆ ಸಂಬಂಧಪಟ್ಟಂತದಾಗಿರ್ಬೋದು,
ಮುಂಗಡ ಪತ್ರಗಳಿಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಅಥವಾ ವೆಚ್ಚಗಳು, ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂತ ವೆಚ್ಚಗಳ ಅಂದಾಜುಗಳ ಬಗ್ಗೆ ಆಗಿರಬಹುದು, ವೆಚ್ಚಗಳ ಅಂದಾಜುಗಳ ಬಗ್ಗೆ ಆಗಿರ್ಬೋದು. ಈ ಸಮಿತಿ ಏನ್ ಮಾಡ್ತದಂದ್ರ ಕೆಲವೊಂದಿಷ್ಟು ಅದರ ಮೇಲೆ ಕೆಲವೊಂದಿಷ್ಟು ಕೆಲಸ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥ ಕೆಲಸವನ್ನ ಏನ್ ಮಾಡಿದೆ, ಹೊಂದಿದೆ ಅಂತಕ್ಕಂಥರ ಬಗ್ಗೆ ನಾವೇನ್ ಮಾಡ್ತೀವಿ ಅಂದ್ರ ಕಾಣ್ತೀವಿ ಅಂತಕ್ಕಂಥದ್ದು. ಇದು ಹಣಕಾಸು ಲೆಕ್ಕ ಮತ್ತು ಯೋಜನೆಯ ಸಮಿತಿ ಅಂತಕ್ಕಂಥ. ಇದರ ಜೊತೆಗೆ ಸಾಮಾಜಿಕ ನ್ಯಾಯ ಸಮಿತಿ ಅಂತಕ್ಕಂಥದ್ದು ಕಂಡು ಬರ್ತದ. ಸಾಮಾಜಿಕ ನ್ಯಾಯ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿ ಅಂತಕ್ಕಂಥದ್ದು ಕಂಡು ಬರ್ತದ. ಹಾಗಾದ್ರ ಸಾಮಾಜಿಕ ನ್ಯಾಯ ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರು ಕಂಡು ಬರ್ತಾರಂದ್ರ, ಒಬ್ಬರು ಅಧ್ಯಕ್ಷರು ಕಂಡು ಬರ್ತಾರೋ, 4 ಜನ ಇತರ ಸದಸ್ಯರು ಕಂಡು ಬರ್ತಾರ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ಸಮಿತಿಯಲ್ಲಿ. ಹಾಗಾದ್ರ ಅಧ್ಯಕ್ಷರು ಯಾರಾಗಿರ್ತಾರಂದ್ರ, ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರಂದ್ರ, ಈಗಾಗಲೇ ನಾವು 2 ಸಮಿತಿಗಳನ್ನ ನೋಡಿದೀವಿ. ಒಂದು ಸಾಮಾನ್ಯ ಸ್ಥಾಯಿ ಸಮಿತಿ, ಅದರ ಅಧ್ಯಕ್ಷರು ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಾರ. ಹಣಕಾಸು ಲೆಕ್ಕ ಮತ್ತು ಯೋಜನೆ ಸಮಿತಿ, ಅದರ ಅಧ್ಯಕ್ಷರು ಕೂಡ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಾಗಿರ್ತಾರಂತಂದು. ಆದರೆ ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರಂದ್ರ, ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರು ಇದರ ಅಧ್ಯಕ್ಷರಾಗಿರುತ್ತಾರೆ. ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರು ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರಾಗಿ ಏನ್ ಮಾಡ್ತಾರಂದ್ರ ಕೆಲಸವನ್ನ ನಿರ್ವಹಿಸ್ತಾರಂತಕ್ಕಂಥದ್ರ ಬಗ್ಗೆ ನಾವೇನ್ ಮಾಡ್ತೀವಿ, ನೋಡ್ತೀವಿ ಅಂತಕ್ಕಂಥದ್ದು. ಹಾಗಾದ್ರೆ ಸಾಮಾಜಿಕ ನ್ಯಾಯ ಸಿದ್ಧಾಂತ ಅಂದಾಗ ಈ ಪರಿಶಿಷ್ಟ ಜಾತಿಗಳಾಗಿರ್ಬೋದು, ಪರಿಶಿಷ್ಟ ಪಂಗಡಗಳಾಗಿರ್ಬೋದು, ಅದರ ಜೊತೆಗೆ ಹಿಂದುಳಿದಂತ ವರ್ಗಗಳಾಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದಂತ ವರ್ಗಗಳ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಹಿತಾಸಕ್ತಿಯನ್ನ ಏನ್ ಮಾಡೋದಂದ್ರ ಕಾಪಾಡ್ತಕ್ಕಂಥ ಕೆಲಸವನ್ನ ಈ ಸಮಿತಿ ಮಾಡ್ತದ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದಂತ ವರ್ಗಗಳ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತದ. ಅದರ ಜೊತೆಗೆ ಈ ಹಿಂದುಳಿದಂತ ವರ್ಗಗಳ ಮೇಲೆ ಆಗ್ತಕ್ಕಂಥ ಕೆಲವೊಂದಿಷ್ಟು ಶೋಷಣೆಗಳನ್ನ, ಹಿಂದುಳಿದ ವರ್ಗಗಳ ಮೇಲೆ ಆಗ್ತಕ್ಕಂಥ ಕೆಲವೊಂದಿಷ್ಟು ಶೋಷಣೆಗಳನ್ನ ತಡೆಗಟ್ಟತಕ್ಕಂಥ ಕೆಲಸವನ್ನ ಯಾವುದು ಮಾಡ್ತದಂದ್ರ ಈ ಸಾಮಾಜಿಕ ನ್ಯಾಯ ಸಮಿತಿ ಮಾಡ್ತದ. ಅಂದ್ರೆ ಸಾಮಾಜಿಕವಾಗಿ ನ್ಯಾಯವನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ಏನ್ ಮಾಡ್ತದಂದ್ರ ಈ ಸಮಿತಿ ನೋಡಿಕೊಳ್ತದ ಅಂತಕ್ಕಂಥದ್ದು. ಇದು ಪ್ರತಿಯೊಂದು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿಯಲ್ಲಿ ಏನಾಗ್ತದ ಇದು ಕಂಡು ಬರ್ತದ ಅಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ. ಅದರ ಜೊತೆಗೆ ಶಿಕ್ಷಣ ಮತ್ತು ಕೆಲವೊಂದಿಷ್ಟು ಶೈಕ್ಷಣಿಕ ಸಮಿತಿ ಅಂತೇಳಿ ಏನಾಗ್ತದ ಕಂಡು ಬರ್ತದ. ಶಿಕ್ಷಣ ಮತ್ತು ನಾಲ್ಕನೇದಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸಮಿತಿ ಕಂಡು ಬರ್ತದ. ಶಿಕ್ಷಣ ಮತ್ತು ಶೈಕ್ಷಣಿಕ ಸಮಿತಿ ಅಂತ. ಹಾಗಾದ್ರ ಇದು ಕೂಡ ಯಾವುದಕ್ಕೆ ಸಂಬಂಧಪಟ್ಟಂತೆ ಒಂದು ಕೆಲಸವನ್ನ ನಿರ್ವಹಿಸ್ತದಂದ್ರ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ. ಈ ಕೆಲವೊಂದಿಷ್ಟು ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತದಂದ್ರ ಇದು ಕೆಲಸ ಕಾರ್ಯವನ್ನ ನಿರ್ವಹಿಸ್ತದ ಅಂತಕ್ಕಂಥದ್ದು. ಅದರ ಜೊತೆಗೆ ವಯಸ್ಕರ ಶಿಕ್ಷಣ ಆಗಿರ್ಬಹುದು ಮತ್ತು ಕೆಲವೊಂದಿಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತದಂದ್ರ ಇದು ಕೆಲಸ ಕಾರ್ಯವನ್ನ ನಿರ್ವಹಿಸ್ತದ ಅಂತಕ್ಕಂಥದ್ದು. ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಇಂತಹ ಶಿಕ್ಷಣ ಮತ್ತು ಕೆಲವೊಂದಿಷ್ಟ ಶೈಕ್ಷಣಿಕ ಸಮಿತಿಗಳು ಕಂಡು ಬರ್ತಾವಂತ. ಇದರ ಜೊತೆಗೆ ಕೃಷಿ ಮತ್ತು ಪಶುಸಂಗೋಪನೆಗೆ ಸಂಬಂಧಪಟ್ಟಂತ ಸಮಿತಿ ಅಂತಕ್ಕಂಥದ್ದು ಕಂಡು ಬರ್ತದೆ. ಈ ಕೃಷಿ ಮತ್ತು ಪಶುಸಂಗೋಪನೆಗೆ ಸಂಬಂಧಪಟ್ಟಂತ ಸಮಿತಿ ಅಂದಾಗ ಇದು ಕೃಷಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಅಂಶಗಳ ಬಗ್ಗೆ ಕೆಲಸವನ್ನ ಮಾಡಿದ್ರ, ಕೆಲವೊಂದಿಷ್ಟು ಹೈನುಗಾರಿಕೆ ಅಂದ್ರೆ ಪಶುಸಂಗೋಪನೆಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಕೆಲಸವನ್ನ ಮಾಡ್ತದ ಅಂತಕ್ಕಂಥರ ಬಗ್ಗೆ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು. ಹೀಗೆ ಕೃಷಿ ಮತ್ತು ಕೆಲವೊಂದಿಷ್ಟು ಪಶುಸಂಗೋಪನೆಗೆ ಸಂಬಂಧಪಟ್ಟಂತ ಸಮಿತಿಯು ಕೂಡ ಏನಾಗ್ತದ ಇಲ್ಲಿ ಕಂಡು ಬರ್ತದ ಅಂತಕ್ಕಂಥದ್ದು. ಹೀಗೆ ಜಿಲ್ಲೆಯಲ್ಲಿ ಹಲವಾರು ರೀತಿಯಾದಂತಹ ಸಮಿತಿಗಳು ಅನೇಕ ರೀತಿಯಾದಂತಹ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾವಂತಕ್ಕಂಥದ್ದು. ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಇಂಥ ಜಿಲ್ಲಾ ಪಂಚಾಯತಿ ಏನಾಗಿದೆ ಅಂದ್ರೆ ಪ್ರಮುಖವಾದಂತಹ ಕಾರ್ಯವನ್ನ ನಿರ್ವಹಿಸುವುದರ ಮೂಲಕ ಜಿಲ್ಲೆಯನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನ ಈ ಜಿಲ್ಲಾ ಪಂಚಾಯತ್ ಮಾಡ್ತದ ಅಂತಕ್ಕಂಥರ ಬಗ್ಗೆ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು. ಇದೊಂದಿಷ್ಟು ನಿಮ್ಗ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂತ ಮಾಹಿತಿ ಅಂತಕ್ಕಂಥದ್ದು. ಮುಂದಿನ ತರಗತಿಯಲ್ಲಿ ನಾವು ಇನ್ನು ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಸಂಬಂಧಪಟ್ಟಂತ ಒಂದು ಮಾಹಿತಿಯನ್ನ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.